ನಮಸ್ತೆ. ತಮಗೆಲ್ಲ ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮ ಮುಂದೆ ಒಂದು ವಿವ್ ಇದೆ, ಶಿಕ್ಷಕ ನೇಮಕಾತಿ ಶೀಘ್ರ ಅಂತೇಳಿ. ಇದು ಕ್ರೈಸ್ ಸಂಬಂಧಪಟ್ಟಂಥ ಒಂದು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗೆ ಆಲ್ರೆಡಿ ನಮ್ಮ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಸಹಮತಿಯನ್ನು ಕೋರಿದೆ. ಸೊ ಎಷ್ಟು ಆಗಿರ್ಬೋದು ಅಂದರೆ 825 ವಿಷಯ ಶಿಕ್ಷಕರು ಹಾಗೂ 50 ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತ ಹೇಳಿದೆ. ಅಲ್ಲಿಗೆ 875 ಶಿಕ್ಷಕರ ಒಂದು ರೆಕ್ರೂಟ್ಮೆಂಟ್ ಆಗುತ್ತೆ. ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಡುವಂತೆ ಕೋರಿದೆ. ಯಾರು ಕ್ರೈಸನ್ನು ಕೋರಿದೆ. ಆ ಫೈಲ್ ನಂಬರು 14/8/24 ಹೋಗಿದೆ. ಸೊ ಆಲ್ರೆಡಿ ಫೈಲ್ ಹೋಗಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅನುಮೋದನೆಗೊಂಡಿದ್ದು, ಇನ್ನು ಕೆಲವು ದಿನಗಳಲ್ಲಿ ಐ ಥಿಂಕ್ ಸೊ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಈ ಒಂದು ಹುದ್ದೆಗಳನ್ನು ಅನುಮೋದನೆ ಆಗ್ಬೋದು, ಅಧಿಸೂಚನೆ ಕೂಡ ಸಹ ಆಗ್ಬೋದು. ಹಾಗಾದರೆ ಎಷ್ಟೆಷ್ಟು ಹುದ್ದೆಗಳು ಯಾವ ಶಾಲೆಗಳಲ್ಲಿದೆ ಅಂದರೆ, ತಮಗೆ ತಿಳಿದ ಕ್ರೈಸ್ ಅಂದರೆ ತಮಗೆ ತಿಳಿದಂತೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಏಕಲವ್ಯ ಮಾದರಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಈ ಒಂದು ಹುದ್ದೆಗಳನ್ನು ಅಧಿಸೂಚನೆ ಹೊರಡಿಸಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಿದರೆ, ಅದರಲ್ಲಿ ಕನ್ನಡ ಟೀಚರ್ಗಳಿಗೆ 100 ಹುದ್ದೆಗಳನ್ನು ಮೀಸಲು ಮಾಡಿದ್ದಾರೆ. ಇಂಗ್ಲೀಷ್ ಟೀಚರಿಗೆ 100 ಹುದ್ದೆಗಳನ್ನು ಮೀಸಲು ಮಾಡಿದ್ದಾರೆ. ಜೊತೆಗೆ ಹಿಂದಿ ಟೀಚರ್ಗೆ 50 ಹುದ್ದೆಗಳನ್ನು ಮೀಸಲು. ಕ್ರೈಸಲ್ಲಿ ಹಿಂದಿ ಟೀಚರ್ಸ್ಗೋಸ್ಕರ 50 ಹುದ್ದೆಗಳನ್ನು ಮೀಸಲು ಮಾಡಿದ್ದಾರೆ. ಮ್ಯಾಥಮೆಟಿಕ್ಸ್ ಟೀಚರ್ಸ್ಗೆ ಬಂದ್ಬಿಟ್ಟು 100 ಹುದ್ದೆಗಳು. ಹಾಗೆಯೇ ಸೈನ್ಸ್ ಟೀಚರ್, ತಾವು ಇಲ್ಲಿ ನೋಡ್ತೀವಿ, ಸೈನ್ಸ್ ಟೀಚರಿಗೆ 100 ಹುದ್ದೆಗಳು, ಸೋಷಿಯಲ್ ಟೀಚರ್ಸ್ಗೆ 150, ಕಂಪ್ಯೂಟರ್ ಸೈನ್ಸ್ ಟೀಚರಿಗೆ 50 ಮತ್ತು ಫಿಸಿಕಲ್ ಎಜುಕೇಷನ್ ಪಿ ಟಿ ಟೀಚರ್ಸ್ಗೆ 75, ಎಫ್ ಡಿ ಎ ಬಂದ್ಬಿಟ್ಟು 75, ವಾರ್ಡನ್ ಬಂದ್ಬಿಟ್ಟು 75. ಇವೆಲ್ಲ ಸೇರಿಸಿ 875 ಹುದ್ದೆಗಳನ್ನು ಕ್ರೈಸ್ ಡಿಪಾರ್ಟ್ಮೆಂಟಿಂದ ನೇಮಕಾತಿಯನ್ನು ಮಾಡಿಕೊಳ್ಳಲು ಇನ್ನೇನು ಕೆಲವು ದಿನಗಳಲ್ಲಿ ಆಗ್ಬೋದು ಅಂತ ಹೇಳ್ತಾ, ಈ ಒಂದು ಹುದ್ದೆಗಳು ಯಾರೆಲ್ಲ ಕನಸುಗಳನ್ನು ಕಂಡಿದ್ದೀರಿ, ಸರ್ಕಾರಿ ನೌಕರನ್ನು ತೆಗೆದುಕೊಳ್ಬೇಕಂತ ಯಾರೆಲ್ಲ ಕನಸುಗಳು ಕಂಡಿದ್ದೀರಿ, ತಮ್ಮ ಕನಸುಗಳು ಈಡೇರಲಿ. ಇದರ ಜೊತೆಗೆ ಒಂದು GPT ಶಿಕ್ಷಕರ ಹುದ್ದೆಗಳು ಇನ್ನು ಮುಂದಿನ ದಿನಮಾನಗಳಲ್ಲಿ ಅಧಿಸೂಚನೆ ಆಗುತ್ತೆ. ಹಾಗೆ ಅನುದಾನಿತ ಶಾಲೆಗಳ 5500 ಹುದ್ದೆಗಳು ಇನ್ನು ಕೆಲವು ದಿನಗಳಲ್ಲಿ ಅಧಿಸೂಚನೆಗಳು ಆಗುತ್ತೆ ಅಂತ ಹೇಳ್ತಾ, ನನ್ನ ಒಂದು ಈ ಸೊಲ್ಯೂಷನ್ ಪೇಜ್ನಲ್ಲಿ GPT ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು, ತಮಗೆ ಮುಖ್ಯವಾದ ಮಾಹಿತಿಗಳನ್ನು ನಾನು ಈಗ ಹಂಚಿಕೊಳ್ಳಲು ಇಷ್ಟಪಡ್ತೇನೆ ಅಂತ ಹೇಳ್ತಾ, ಇಷ್ಟು ದಿನ ನಾನು ಕೆಲವಾರು ವಿಡಿಯೋಗಳು ಮಾಡಲಿದ್ದರೂ ಸಹ ತಾವು ನನ್ನ ಈ ಒಂದು ಪೇಜನ್ನು ಲೈಕ್ ಮಾಡಿರಾ, ಆಮೇಲೆ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ, ಆಮೇಲೆ ಶೇರ್ ಕೂಡ ಮಾಡ್ತಾಯಿದ್ದೀರಾ, ವ್ಯೂ ಕೂಡ ಮಾಡ್ತಾ ಅಂತ ಹೇಳ್ತಾ ತಮಗೆಲ್ಲ ನಾನು ತುಂಬ ಆಭಾರಿಯಾಗಿದ್ದೇನೆ. ಹಾಗೆ ನನ್ನ ಪೇಜನ್ನು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ನನ್ನ ಪೇಜನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರಿಪ್ಷನ್ ಆಗಿ ಅಂತ ಹೇಳ್ತಾ ತಮಗೆಲ್ಲ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.